ಆದ್ರೆ ನೀವು ಯಂಗ್ಸ್ಟರ್ಸ್ ಈ ವಿಡಿಯೋನ ನೋಡ್ಬಿಟ್ಟು ನಮಗೆ ಡೋಸ್ ಬಿಡಬೇಡಿ ಅಲ್ವಾ. ನಿಮ್ ಲೆವೆಲ್ ಬೇರೆ, ನಮ್ ಲೆವೆಲ್ ಈಗ ಬೇರೆ. ಯಾರ್ಯಾರು ಈ ಇನ್ಲೈನ್ 4 ಓಡಿಸ್ತಾ ಇದೀರಿ, ಈ ವಿಡಿಯೋನ ಸುಮ್ಮನೆ ತಮಾಷೆಗೋಸ್ಕರ ನೋಡಿ. ಎರಡು ಅಂಕಲ್ಗಳು ಬೈಕ್ ಬಗ್ಗೆ, ಅದು 82 BHP ಸ್ಪೋರ್ಟ್ಸ್ ಬೈಕ್ ಬಗ್ಗೆ ಎತ್ತಿ ಮಾತಾಡ್ತಾರಲ್ಲ, ಇವರೆಲ್ಲ 150 BHP ಓಡಿಸಿದ್ರೆ ಏನ್ ಮಾಡ್ತಾರೆ, ಇವ್ರದೆಲ್ಲ ಏನ್ ಕತೆ ಅಂತ. ಕತೆ ಇಲ್ಲ, ಅಲ್ಲೇ ಕ್ಲೋಸ್ ಆಗುತ್ತೆ ಕತೆ, ಅದಕ್ಕೆ ಬೇಡ, ಕ್ಲಿಯರ್ ಆಗಿ ಹೇಳಿದೀವಿ. ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಇಟ್ಕೊಂಡು ಇವತ್ತು ಸಂಡೇ ಏನಕ್ಕೆ ಟೈಮ್ ಪಾಸ್? ಕರೆಕ್ಟ್ ಟೈಮ್ ಪಾಸ್, ಆದ್ರೆ ಟೈಮ್ ಪಾಸಿಗೆ ಮೇಲೆ ಏನಾದ್ರೂ ಒಂದು ವಿಷಯ ಉಂಟಾ ಇಲ್ವಾ? ಹೌದು ಬಸ್ಗೆ, ಏನ್ ಹಿಂಗನ್ಬಿಟ್ರೆ ಬರೋ ಟೈಮ್ ಪಾಸ್ ಅಂತ. ಎಷ್ಟು ಚೆನ್ನಾಗಿದೆ ಗಾಡಿ, ಎಷ್ಟು ಸೊಗಸಾಗಿದೆ ಓಡಿಸ್ಲಿಕ್ಕೆ, ಆ ಇಂಜಿನ್ನು, ಆ ಪವರು. ನೀವು ಗಾಡಿ ಹತ್ತಲ್ಲ ಅಂತ ಇದ್ರಿ, ಏಪ್ರಿಲ್ ಶುರು ಹಚ್ಚಿದ್ದು ನಿಮ್ಗೆ. ಇಲ್ರಿ, ನಮ್ಮ ವಯಸ್ಸು, ನಮ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ, ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಜಾಸ್ತಿ ಬಿಟ್ಟಿಲ್ಲ. ಹುಡುಗರು ತುಂಬ ಓಡಿಸ್ತಾರೆ, ಅವ್ರಿಗೆ ಇದೇನು ವಿಶೇಷವಾಗಿ ಏನು ಅನ್ಸಲ್ಲ. ಇದೇನಪ್ಪ ಯಾವುದೋ ಒಂದು ಪ್ಯಾರಲಲ್ ಟ್ವಿನ್, ಬೇರೆ ಒಂದು 82 BHP ಇಟ್ಕೊಂಡು ಎರಡು ತಾತದಿರೇನೋ ಮಾಡ್ತಾರೆ ಅಂತ ಅನಿಸ್ಬೋದು. ಸೊ ಇದು ಹುಡುಗರಿಗೆ ಅಂತ ಮಾಡಿರೋದಲ್ಲ, ಇದು ಯಾರಿಗೆ ಮಾಡಿರೋದು ಸಿಕ್ಕೆ? ಇದು ನಮ್ಮಂಥವ್ರಿಗೆ, ಸ್ವಲ್ಪ ವಯಸ್ಸಾದವರು, 40+. ಇವಾಗ ನಾನು 50ಕ್ಕೆ ಹತ್ರ ಇದ್ದೀನಿ, ಬಾಸ್ಕಿ ಅವರು 60ಕ್ಕೆ ಹತ್ರ ಇದ್ದಾರೆ, ಸೀನಿಯರ್ ಸಿಟಿಸನ್ ಆಗ್ತಾರೆ ನೆಕ್ಸ್ಟ್. ಆದ್ರೂ ನೋಡಿ ತಾರುಣ್ಯ ಹೇಗಿದೆ ಅಂತ ಕಾಂಪನ್ಸೇಟ್ ಮಾಡಿದೆ ಬಸ್ಗೆ. ಹೇಳಿ ಪರವಾಗಿಲ್ಲ, ಹೇಳಿ ಸ್ವಲ್ಪ ಸಾಕಾದು. ಮತ್ತೆ ನಾವು ಬಂದಿರೋದೆಲ್ಲ ಯಾವ್ದು ಈ ಅಡ್ವೆಂಚರ್ಸ್ ಮೋಟರ್ ಸೈಕಲ್ ಗಾಡಿಗಳಿಂದ. ಇದ್ರದ್ದು ಸಸ್ಪೆನ್ಷನ್ ಬಹಳ ಸೊಗಸಾಗಿರುತ್ತೆ. ಈ ಹಳ್ಳ ಕೊಳ್ಳ ಅದೆಲ್ಲ ನಾವು ಓಡಿಸಿದಾಗ ದೇಹಕ್ಕೆ ಜಾಸ್ತಿ ಪೆಟ್ಟಾಗೋದಿಲ್ಲ ಅಥವಾ ಆಯಾಸ ಆಗೋದಿಲ್ಲ. ಈ ಗಾಡಿಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ ಸಸ್ಪೆನ್ಷನ್ ಬಹಳ ಟೈಟ್ ಇರುತ್ತೆ, ಗಾಡಿ ಚಿಕ್ಕದು. ಸೊ ಅದು ಓಡಿಸ್ಲಿಕ್ಕೆ ನಮ್ಗೆ ಸ್ವಲ್ಪ ಅದೊಂದು ನಾವು ಮನಸ್ಸಿನಲ್ಲಿ ಕಟ್ಟಿಕೊಂಡಿದ್ದ ಗೋಡೆಗಳದು, ನಿಜ ಹೇಳ್ಬೇಕಂತಂದ್ರೆ. ಏಪ್ರಿಲಿಯಾ ಓಡಿಸಿದ್ಮೇಲೆ ನಿಮ್ಗೆ ಹೇಗ ಅನಿಸ್ತು ಬಸ್ಗೆ? ಇದು ಯಾಕೆ ಮುಂಚೆನೆ ಮಾಡಿಲ್ಲ ಅನ್ಸ್ತು. ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಅಲ್ವಾ. ನಮಗೇನಂದ್ರೆ ಅದು 1 ಲೀಟರ್ ಇನ್ಲೈನ್ 4 ಗಾಡಿಗಳು ನೋಡಿ ಅದೊಂದು ಸ್ವಲ್ಪ ಒಂದು ಮೆಂಟಲ್ ಬ್ಲಾಕ್. ಅಯ್ಯೋ, ಈ ತರನ ಇಷ್ಟು ಪವರ, ಅನ್ಫರ್ಗಿವಿಂಗ್, ನಮಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ. ರಿಯಾಕ್ಷನ್ ಟೈಮು ಇವಾಗ ಇಲ್ಲ, ಅದಂತೂ ನಿಜ. ಈ 30 ವರ್ಷ ಮುಂಚೆ ಇರೋ ರಿಯಾಕ್ಷನ್ ಟೈಮು, ರೆಸ್ಪಾನ್ಸ್ ಟೈಮು, ಧೈರ್ಯ ಇವಾಗ ಅಷ್ಟಿಲ್ಲ. ಸೊ ಅದ್ರ ತಕ್ಕ ನಾವು ಮೋಟರ್ ಸೈಕಲ್ ಸೆಲೆಕ್ಟ್ ಮಾಡಿ ಈ ಥರ ಗಾಡಿಗಳು ಓಡಿಸ್ತಾ ಇದ್ದಿದ್ದು 15 ವರ್ಷ 20 ವರ್ಷದಿಂದ. ಆದರೆ ಇರತ್ತಲ್ಲ ಒಂದು ಸ್ವಲ್ಪ ತುರ್ಸತ್ತೆ ಓಡಿಸ್ ನೋಡೋ ಅಂತ, ಅದಕ್ಕೆ ಒಂದು ಸ್ಟೆಪ್ ತೊಗೊಂಡಿದ್ದು ನಾವು. 457 RS 457 ಓಡಿಸಿದ್ದು, ತುಂಬ ಎಂಜಾಯ್ ಮಾಡಿದ್ವಿ ನಾವಿಬ್ರು. ಹೌದು, ಅದು ಇಂಗ್ಲೀಷಲ್ಲಿ ಯೂಟ್ಯೂಬ್ ವಿಡಿಯೋ ಹಾಕಿದ್ದೀವಿ, ಲಿಂಕ್ ಇಲ್ಲಿದೆ, ನೋಡ್ಕೊಳ್ಳಿ ಇಷ್ಟ ಇದ್ದರೆ. ಆಮೇಲೆ ಮಾತಾಡಿದ್ವಿ ನಾವು ನೆಕ್ಸ್ಟ್ ಏನು ಮಾಡೋದು ಅಂತ. 457 ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಬೇಕಲ್ಲ ಯಾವಾಗಲೂ, ಸ್ವಲ್ಪ ನೆವೆ ಸ್ವಲ್ಪ. ಕೂಡಲೇ ಸಿಕೆ ಹೇಳಿದ್, ನಾನು ಹೇಳಿದೆ ಅಯ್ಯಪ್ಪ ಇನ್ಲೈನ್ 4. ಇಲ್ಲಪ್ಪ ಇನ್ಲೈನ್ 4 ಅಂತ ಹೋಗೋದು ಬೇಡ, ಈಗ ನೆಕ್ಸ್ಟ್ ಸ್ಟೆಪ್ ಒಂದು ಗಾಡಿ ಇದೆ ಅಂತ. ಯಾವುದಪ್ಪ ಅಂತ ಹೇಳಿದ್ರೆ GSX 8R ಪ್ಯಾರಲಲ್ ಟ್ವಿನ್ ವಿಸ್ಟಾಮ್ 800D ಇಲ್ಲಿ ಬರೋ ಇಂಜಿನ್, ಸೇಮ್ ಇಂಜಿನ್ ಅಂತ ಹೇಳ್ದ. ನಾನು ಹೌದಾ, ಹಾಗಾದ್ರೆ ಓಕೆ, ಅದನ್ನ ನಾವು ಧೈರ್ಯವಾಗಿ ಟ್ರೈ ಮಾಡ್ಬೋದು, ಟೆನ್ಷನ್ ಇಲ್ಲ. ಏನೊಂದು 2 ದಿನ ಉಪವಾಸ ಇದ್ದು ಎಲ್ಲ ಫಿಟ್ನೆಸ್ ಎಲ್ಲ ವರ್ಕೌಟ್ ಮಾಡಿ ಬಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಬರೋದು ಬೇಡ, ಇದು ಧೈರ್ಯವಾಗಿ ಓಡಿಸ್ಬೋದು ಅಂತ ಡಿಸೈಡ್ ಮಾಡಿ ಈ ಗಾಡಿ ತೊಗೊಂಡು ಬಂದಿದ್ದೀವಿ. ವೆರಿ ರೈಡಬಲ್, ಎಂಜಾಯಬಲ್. ನಾನಂತೂ ತುಂಬಾ ಇವತ್ತು ಸಂಡೇ ಮಾರ್ನಿಂಗ್ ಒನ್ ಆಫ್ ದ ಬೆಸ್ಟ್ ಸಂಡೇ ಮಾರ್ನಿಂಗ್. ಏನ್ ಸಿಕ್ಕೆ? ಹೌದು ಬಸ್ಗೆ, ಸುಜುಕಿ ಸುಬ್ಬಣ್ಣ ಮೆಸ್ ಅಲ್ಲಿ 4 ಕೋರ್ಸ್ ಬ್ರೇಕ್ಫಾಸ್ಟ್ ತಿಂದು ನಿದ್ದೆ. ನಿಜವಾಗ್ಲೂ ನಂಬ್ತಿರೋ ಇಲ್ವೋ, 4 ಕೋರ್ಸ್. ನಾನು ಯಾವಾಗ ಲಾಸ್ಟ್ ಟೈಮ್ 4 ಕೋರ್ಸ್ ತಿಂದಿದ್ದೆ ನಂಗೆ ನೆನಪೇ ಇಲ್ಲ. ಇಟ್ ಮಸ್ಟ್ ಹ್ಯಾವ್ ಬೀನ್ ಅಟ್ಲೀಸ್ಟ್ 30 years ago. ಏನ್ ತಿಂದ್ರು ಎಷ್ಟು ತಿಂದ್ರೂ ಸಿಸ್ಟಮ್ ಓಕೆ ಅನ್ಸುತ್ತೆ. ಇವತ್ತು ಈ ಗಾಡಿ ಓಡಿಸ್ಬಿಟ್ಟು ಒಂದು ಖುಷಿಯಲ್ಲಿ, ಒಂದು ಹ್ಯಾಪಿನೆಸ್, ಒಂದು ಜಾಯ್ ಅಲ್ಲಿ 4 ಕೋರ್ಸ್ ತಿಂದಾಯ್ತು. ಸ್ವಲ್ಪ ನಿದ್ದೆ ಬರ್ತಾ ಇತ್ತು, ಹೇಳಿದೆ ಇಲ್ಲಪ್ಪ ವಿಡಿಯೋ ಮಾಡುವ, ಬಿಸಿಲಲ್ಲಿ ಸ್ವಲ್ಪ ನಿಂತ್ಕೊಳ್ವಾ, ಎಲ್ಲ ಸರಿಯಾಗತ್ತೆ ಅಂತ. ನಿಜ ನಿಜ. ಬ್ಯಾಕ್ ಟು ದ ಟಾಪಿಕ್, ವೆರಿ ರೈಡಬಲ್, ಫಾರ್ಗಿವಿಂಗ್. ಹೌದು, ಅದು ನಿಮ್ಗೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಗಾಡಿ ತಡ್ಕೊಳ್ಳುತ್ತೆ. ಸಪೋಸ್ ಹೆಂಗೆ ಅಂದ್ರೆ ನೀವು ಹೈಯರ್ ಗೇರ್ ಅಲ್ಲಿ ಲೋವರ್ ಸ್ಪೀಡ್ ಸಡನ್ ಆಗಿ ಆಫ್ ಆಗೋದಿಲ್ಲ ಗಾಡಿ. ಇಟ್ ಸೇಸ್ ಓಕೆ, ಇಲ್ಲ ಪರವಾಗಿಲ್ಲ, ಟೈಮ್ ಕೊಡ್ತೇನೆ, ಗೇರ್ ಡೌನ್ ಶಿಫ್ಟ್ ಮಾಡಿ. ಸೊ ಇಟ್ ಈಸ್ ದಟ್ ಫಾರ್ಗಿವಿಂಗ್. ಕ್ಲಚ್ ಫೀಡ್ಬ್ಯಾಕ್ ಅಷ್ಟೇ ಬಹಳ ಚೆನ್ನಾಗಿದೆ ಈ ಗಾಡಿನಲ್ಲಿ. ಥ್ರಾಟ್ಲ್ ನಂಗೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಈಗ ಒಂದು ಸ್ಟಡಿ ಥ್ರಾಟ್ಲ್ ಇಟ್ಕೊಂಡೊಂದು 100-120 ಹೋಗ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ರೋಡಲ್ಲಿ ಒಂದು ಸ್ವಲ್ಪ ರಟ್ಸ್ ಬಂತು,
ಥ್ರಾಟ್ಲ್ ಸ್ವಲ್ಪ ಹಿಂಗೆ ಅಲ್ಲಾಡ್ಬೋದು ಸಮ್ಟೈಮ್ಸ್. ಕೆಲವು ಹೈ ಪವರ್ ಮೋಟರ್ ಸೈಕಲ್ ನಾನು ನೋಟಿಸ್ ಮಾಡಿದ್ದೀನಿ, ಒಂದೊಂದು 1 ಡಿಗ್ರಿ ತಿರುಗಿಸಿದ್ರೆ ಅದು ಬೈಕ್ ವಿಲ್ ಸರ್ಜ್, ನುಗ್ಗುತ್ತದು. ಅದು ಸ್ವಲ್ಪ ನನಗೆ ಡಿಸ್ಕನ್ಸರ್ಟಿಂಗ್ ಫೀಲಿಂಗ್ ಅದು. ಇದರಲ್ಲಿ ಹಂಗೆ ಆಗಿಲ್ಲ. ಇಟ್ ಇಸ್ ಲಿಟಲ್ ಮೋರ್ ಫಾರ್ ಗಿವಿಂಗ್. ಲೇಜಿ ಅಂತ ಹೇಳಲ್ಲ, ಫಾರ್ ಗಿವಿಂಗ್ ಅಂತೀನಿ ನಾನು. ಲೇಜಿ ಇಲ್ಲ, ಲೇಜಿ ಇದ್ದಿದ್ರೆ ಇವತ್ತು ನಾವು ಹೊಡೆದಿರೋ ಸ್ಪೀಡ್ ಹೊಡಿತಾ ಇತ್ತ ಗಾಡಿ. ನಾನು ಬಾಸ್ಕಿನ ಈ ಗಾಡಿ ಹಾಕೊಂಡು ಹಿಡಿಯೋಷ್ಟೊತ್ತಿಗೆ ಕೇಳ್ಬೇಡಿ, ಅದೊಂದು ಕಥೆ. ಅದು ಹಿಡಿದು ಕೂತ್ಕೊಂಡೆ ಎಷ್ಟು ಬೇಗ ಆಕ್ಸಿಲರೇಟ್ ಆಗಿ ಹೋಗುತ್ತೆ ಅಂದ್ರೆ ಬಹಳ ಒಂಥರ. ಐ ಆಮ್ ವೆರಿ ಇಂಪ್ರೆಸ್ಡ್, ವೆರಿ ಹ್ಯಾಪಿ. ಒಂದು ಮೆಂಟಲ್ ಬ್ಲಾಕ್ ಇತ್ತು, ಈ ವಯಸ್ಸಲ್ಲಿ ಸ್ಪೋರ್ಟ್ಸ್ ಬೈಕ್ ಓಡ್ಸೋಕ್ಕಾಗತ್ತಾ ಇಲ್ವಾ ಅಂತ ಕಷ್ಟ ಇರುತ್ತೆ. ಯಾಕಂದ್ರೆ ಇದು ಅನ್ಫರ್ಗಿವಿಂಗ್, ಒಂದು ಮಿಸ್ಟೇಕ್ ಕ್ಯಾನ್ ಲೀಡ್ ಟು ಮಿಸ್ ಹ್ಯಾಪ್. ಸೊ ಆ ಕಾರಣದಿಂದಾಗಿ ನಾವು ಸ್ಪೋರ್ಟ್ಸ್ ಬೈಕ್ ಕಡೆ ಹೋಗೇ ಇಲ್ಲ. ಆಪರ್ಚುನಿಟೀಸ್ ಸಿಕ್ಕಾಪಟ್ಟೆ ಇತ್ತು, ಗಾಡಿಗಳಿದೆ, ಆಕ್ಸೆಸ್ ಇದೆ, ಕೊಡೋರಿದ್ದಾರೆ, ಡೀಲರ್ಸ್ ಇದ್ದಾರೆ, ಟೆಸ್ಟ್ ರೈಡ್ ಗಾಡಿಗಳಿದೆ, ಖುಷಿಯಲ್ಲಿ ಕೊಡ್ತಾರೆ ಓಡಿಸಿ ಬನ್ನಿ ಅಂತ. ಅದೇ ನಮಗೆ ಧೈರ್ಯ ಇಲ್ಲ. ಆ ಧೈರ್ಯ ಇಲ್ಲದೆ ಇರೋದಕ್ಕೆ ಫಸ್ಟ್ ತೊಗೊಂಡಿದ್ದು RSV 457. ಒಂದು ಸ್ಟೆಪ್ ಆಗತ್ತಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಯಿತು, ಒಂದು ಸ್ವಲ್ಪ ಧೈರ್ಯ ಬಂತು. ನೆಕ್ಸ್ಟ್ ಸ್ಟೆಪ್ GSX 8R 800cc ಪ್ಯಾರಲಲ್ ಟ್ವಿನ್. ನೆಕ್ಸ್ಟ್ ಸ್ಟೆಪ್ CK ಇನ್ಲೈನ್ 4. ಆದ್ರೆ ಪ್ರಾಣಿಗಳು ಬೇಡ, ಇನ್ನೊಂದು ಚಿಕ್ಕ ಪ್ರಾಣಿ ಇದೆಲ್ಲ, ಹೌದು, ಕಟಾನ ಸುಜುಕಿ ಕಟಾನ ಟ್ರೈ ಮಾಡುವಂತ ಪ್ಲಾನ್ ಇದೆ ನೆಕ್ಸ್ಟ್. ಹೀಗೆ ಕಾಂಟೆಕ್ಸ್ಟ್ ಅವರು ಸ್ಟಾರ್ಟಿಂಗ್ ಅಲ್ಲಿ CK ಅವರು ಹೇಳಿದ್ರು, ಇದು ಯಾರಿಗೆ ಈ ಇನ್ಫಾರ್ಮೇಶನ್ ಏನ್ ಶೇರ್ ಮಾಡ್ತಾ ಇದೀವಿ ಅಂದ್ರೆ ಮಿಡ್ಲ್ ಏಜ್ಡ್ ಮೋಟರ್ ಸೈಕ್ಲಿಸ್ಟ್ ಮೋಟರ್ ಸೈಕಲ್ ಮಾಡ್ತಾ ಇರ್ಬೋದು. ಮೋಸ್ಟ್ ಆಫ್ ದೆಮ್ ಅಡ್ವೆಂಚರ್ ಮೋಟರ್ ಸೈಕಲ್ ಇರ್ತಾರೆ, ಇಲ್ಲಾಂದ್ರೆ ಕ್ಲಾಸಿಕ್ ಮೋಟರ್ ಸೈಕಲ್ಸ್, ಯಾವ್ದೋ ಬಾನಿ ತರ ಮೋಟರ್ ಸೈಕಲ್ಸ್, ರೋಡ್ಸ್ಟರ್ಸ್, ಇಂಟರ್ಸೆಪ್ಟರ್ 650 ಟ್ವಿನ್ಸ್ ಟೈಪ್ ಇಟ್ಟಿರ್ತಾರೆ. ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಆಸೆ ಎಲ್ಲರಿಗೂ ಇರುತ್ತೆ. ನಮಗೂ ಇತ್ತು, ಅದೇ ಹೇಳ್ದಲ್ಲ ಯಾಕೆ ಟ್ರೈ ಮಾಡಿಲ್ಲ ಅಂತ, ಧೈರ್ಯ ಇಲ್ಲ ಟ್ರೈ ಮಾಡೋಕ್ಕೆ. ಸೊ ಈಗ ಈ ಇನ್ಫಾರ್ಮೇಶನ್ ಮೇನ್ ಕೋರ್ ಮೆಸೇಜ್ ಈ ವಿಡಿಯೋದೇನಂದ್ರೆ, ಟ್ರೈ ಮಾಡಿ. ಇನ್ಲೈನ್ 4ಗೆ ಸೀದಾ ಹೋಗಿ ಟ್ರೈ ಮಾಡಬೇಡಿ. ಯಾಕಂದ್ರೆ ಅಲ್ಲಿ ಹೋದ್ರೆ ವಾಪಸ್ ಬಂದ್ಬಿಡ್ತೀವಿ ಮೋಸ್ಟ್ ಆಫ್ ಅಸ್. ಆಮೇಲೆ ಅದು ಬೇಡ ಅಂದ್ಬಿಡ್ತೀವಿ. 1 ಸ್ಟೆಪ್, 2nd ಸ್ಟೆಪ್, ಇದು ಎಕ್ಸಲೆಂಟ್ ಸ್ಟೆಪ್. ನೀವು ಮಿಡ್ ಸೈಜ್ ಅಡ್ವೆಂಚರ್ ಮೋಟರ್ ಸೈಕಲ್ಸ್ ಅಥವಾ ರೋಡ್ಸ್ಟರ್ಸ್ ಓಡಿಸ್ತಾ ಇದ್ರೆ ಇದನ್ನ ಖಂಡಿತವಾಗಿ ಓಡಿಸಿ ಎಂಜಾಯ್ ಮಾಡಬಹುದು ನೀವು. ಬೇರೆ ಏನು ಈ ಗಾಡಿಯಲ್ಲಿ ವಿಶೇಷ ಅನಿಸ್ತದೆ ನಿಮಗೆ CK? ಎನಿಥಿಂಗ್ ಸ್ಪೆಷಲ್, ಎನಿಥಿಂಗ್ ಈಸಿ? ಏನು ವಾಟ್ ದ ಸ್ಟ್ಯಾಂಡ್ ಔಟ್ ನನಗೆ ಬಹಳ ಇಷ್ಟಪಟ್ಟಿದ್ದು ಅಂತ ಇದ್ರದ್ದು ಹ್ಯಾಂಡ್ಲಿಂಗ್. ಬಸ್ಗೆ ಸಖತ್ ಈಸಿ. ನೀವು ಹೈ ಸ್ಪೀಡ್ಸಲ್ಲೂ ಅಷ್ಟೇ ಆ ಮನೂರಿಂಗ್ ಏನಿದೆ ಇದರಲ್ಲಿ ಬಹಳ ಉಲ್ಲಾಸ. ಇದು ಸ್ವಲ್ಪ ಎಮ್ಮೆನ ತೋರಿಸ್ದಂಗೆ ಇರುತ್ತೆ ನೋಡಿ. 10 ವರ್ಷದಿಂದ ಮಿಡ್ ಸೈಜ್ ಅಡ್ವೆಂಚರ್ ಗಾಡಿ ಓಡಿಸ್ಬಿಟ್ಟು ಈಗ ಎಮ್ಮೆನ್ ಬಿಟ್ಟಿದೆ. ಪಾಪ ಮನೇಲಿದೆ, ಬೇಸರ ಮಾಡ್ಕೊಳ್ತಾ ಇರತ್ತೆ. ಇಷ್ಟು ಕೆಲಸ ಮಾಡಿದೀನಿ ನಾನು, ಇಷ್ಟು ವರ್ಷ ನಾನು ಎಮ್ಮೆನ್ ಬಿಟ್ಟಲ್ಲ ಅಂತ. ಬಟ್ ಅದು ಫ್ಯಾಕ್ಟ್. ಇದು ಟಾಪ್ ಹೆವಿ ಮೋಟರ್ ಸೈಕಲ್ಸ್, ದಟ್ ಇಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್ ನಮಗೆ. ಪರ್ಸೆಪ್ಷನ್, ನಮ್ದು ಬ್ಯಾಕ್ ಗ್ರೌಂಡ್ ಹೇಳಿದೀವಿ, ಯಾವ ಗಾಡಿಯಲ್ಲಿ ಬಂದಿದ್ದೀವಿ ಅಂತ. ಡೆಕೇಡ್ಸ್ ಟುಗೆದರ್ ಟಾಪ್ ಹೆವಿ ಮೋಟರ್ ಸೈಕಲ್ ಓಡಿಸಿ ಅಭ್ಯಾಸ. ಇದು ಟೋಟಲಿ ಡಿಫ್ರೆಂಟ್, ಟಾಪೇ ಇಲ್ಲ. ನಂಗೆ ನಿಜವಾಗ್ಲೂ ಬಸ್ಗೆ ಕೆಲವರು ನಮ್ಮ ಫ್ರೆಂಡ್ಸ್ ಎಲ್ಲ ಓಡಿಸ್ತಾರೆ, ಈ ಸ್ಪೋರ್ಟ್ಸ್ ಬೈಕ್ ಎಲ್ಲ ಓಡಿಸ್ತಾರೆ. ಅವರು ನಂದು ವಿಸ್ಟ್ರಾಮ್ ಆಗ್ಲಿ ಅಥವಾ ಹಿಮಾಲಯ ಆಗ್ಲಿ ಓಡಿಸಿದ್ರೆ ಅವ್ರು ಹೇಳ್ತಾರೆ, ಎಂತ ಮರ ಇದು ಟಾಪ್ ಹೆವಿ ಅಂತ. ನಾನು ಇವನ್ ಏನ್ ಮಾತಾಡ್ತಾವ್ ಟಾಪ್ ಹೆವಿ ಅಂತ, ಕರೆಕ್ಟ್ ಆಗಿದೆ ಅಂತ. ಬಟ್ 457 ಓಡಿಸಿ ಇದನ್ನು ಓಡಿಸಿದ ನಂತರ ಈ ಗಾಡಿ ಅವಾಗ ಅನ್ಸುತ್ತೆ, ಹೌದಲ್ಲ ಟಾಪ್ ಹೆವಿ ಇದೆ ಇದು. ಅದು ಎಸ್ಪೆಷಲಿ ನಾವು U-ಟರ್ನ್ಗಳು ತಗೋತೀವಿ ನೋಡಿ, ಇದರಲ್ಲಿ ನಮ್ಗೊಂದು ಓಡಿಸೋದೊಂದು ಟೆಕ್ನಿಕ್ ಗೊತ್ತು, ಸೊ ನಮ್ಗದು ಅನ್ಸೋದಿಲ್ಲ. ಬಟ್ ಈ ಗಾಡಿನಲ್ಲಿ ಅದೇ ಟೆಕ್ನಿಕ್ ಉಪಯೋಗಿಸಿ ಇದೇನಿದು ಇಷ್ಟು ಬೇಗ ಮಲಗುತ್ತಿದ್ದು. ಇದು ಒಂದು ಅಪ್ರೈಟ್ ಟೆಕ್ನಿಕ್. ಗಾಡಿ ಬಗ್ಗತ್ತೆ, ನಾವು ಸ್ಟ್ರೈಟ್. ಇದು ಒಂದು ಗಾಡಿನ ಸ್ಟ್ರೈಟ್ ನಾವು ಬಗ್ಬೇಕು. ಟೋಟಲಿ ನ್ಯೂ ಟೆಕ್ನಿಕ್ ಕಲಿಬೇಕು, ನಾವು ಕಲಿತೀವಿ. ಆದ್ರೆ ನೀವು ಯಂಗ್ಸ್ಟರ್ಸ್ ಈ ವಿಡಿಯೋನ ನೋಡ್ಬಿಟ್ಟು ನಮಗೆ ಡೋಸ್ ಬಿಡಬೇಡಿ ಅಲ್ವಾ. ನಿಮ್ ಲೆವೆಲ್ ಬೇರೆ, ನಮ್ ಲೆವೆಲ್ ಈಗ ಬೇರೆ. ಯಾರ್ಯಾರು ಈ ಇನ್ಲೈನ್ 4 ಓಡಿಸ್ತಾ ಇದೀರಿ, ಈ ವಿಡಿಯೋನ ಸುಮ್ಮನೆ ತಮಾಷೆಗೋಸ್ಕರ ನೋಡಿ. 2 ಅಂಕಲ್ಗಳು ಬೈಕ್ ಬಗ್ಗೆ, ಅದು 82 BHP ಸ್ಪೋರ್ಟ್ಸ್ ಬೈಕ್ ಬಗ್ಗೆ ಎತ್ತಿ ಮಾತಾಡ್ತಾರಲ್ಲ. ಇವರೆಲ್ಲ 150 BHP ಓಡಿಸ್ರೆ ಏನ್ ಮಾಡ್ತಾರೆ, ಇವ್ರದೆಲ್ಲ ಏನ್ ಕತೆ ಅಂತ. ಕತೆ ಇಲ್ಲ, ಅಲ್ಲೇ ಕ್ಲೋಸ್ ಆಗೋತ ಕತೆ, ಅದಕ್ಕೆ ಬೇಡ. ಕ್ಲಿಯರ್ ಆಗಿ ಹೇಳಿದೀವಿ. ರಿಟರ್ನಿಂಗ್ ಮಿಡಲ್ ಏಜ್ಡ್ ಮೋಟರ್ ಸೈಕ್ಲಿಸ್ಟ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಟೂರಿಂಗ್. ಹೌದು, ಎಕ್ಸಲೆಂಟ್ ಟೂರರ್. ಸಸ್ಪೆನ್ಷನ್ ಚೆನ್ನಾಗಿದೆ, ಬ್ಯಾಡ್ ರೋಡ್ಸ್, ಹೀಗೆ ನಮ್ಮ ಹೈವೇದಲ್ಲಿ ಯಾವ ತರ ರೋಡ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಂಗ್ ಬಂದ್ರೇನು ಇದರಲ್ಲಿ
ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಭಾಳ ಅಗ್ರೆಸಿವ್ ಸಸ್ಪೆನ್ಷನ್ ಇಲ್ಲ ಇದರಲ್ಲಿ. ಪಿಲಿಯನ್ ಕಂಫರ್ಟ್ ನಮಗೆ ಐಡಿಯಾನೇ ಇಲ್ಲ. ನಾವು ಯಾವ ಗಾಡಿಯಲ್ಲೂ ಪಿಲಿಯನ್ ಕರ್ಕೊಂಡು ಹೋಗಲ್ಲ. ನಾನು ಇವನು ಹಿಂದೆ ಕೂರಲ್ಲ, ಇವನು ನನ್ನ ಹಿಂದೆ ಕೂರಲ್ಲ. ಸೊ ಪಿಲಿಯನ್ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಆದರೆ ಈಗ ಅಟ್ ದಿಸ್ ಮೂಮೆಂಟ್ ಈ ಗಾಡಿ ನಮಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ಗರಾಜಲ್ಲಿ ಫಿಟ್ಟಾಗಿ ನಾವು ಯೂಸ್ ಮಾಡ್ತೀವಾ? ಖಂಡಿತ ಯೂಸ್ ಮಾಡ್ತೀವಿ. ಐ ವುಡ್ ಲೈಕ್ ಟು ಟೂರ್ ಆನ್ ದಿಸ್ ಸರ್ಟನ್ ಲೊಕೇಶನ್ಸ್. ಎಲ್ಲಿ ಹೋಗ್ತೀವೋ ಏನು ಮಾಡ್ತೀವೋ ಅಂತ. ಈಗ ನನ್ನ ಗರಾಜಲ್ಲಿ ಒಂದು ಗೋಲ್ಡ್ ಸ್ಟಾರ್ 650 ಇದೆ, ಹಿಮಾಲಯನ್ 450 ಇದೆ. ಇದೆರಡೇ ಇರೋದು ಈಗ ಅಟ್ ದಿಸ್ ಮೊಮೆಂಟ್. ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಒಂದು ಗ್ರೇಟ್ ಅಡಿಷನ್ ಆಗುತ್ತೆ. ತಗೊಳ್ತೀನೋ ಇಲ್ವೋ, ವಿಲ್ ಹ್ಯಾವ್ ಟು ಡಿಸೈಡ್ ದಟ್ ಲೇಟರ್. ಬಟ್ ಐ ಥಿಂಕ್ ಸೇಮ್ ಫೀಲಿಂಗ್ ಅಲ್ವಾ ಸಿಕ್ಕೆ? ಹೌದು ಬಸ್ಗೆ. ನೋಡಿ ಒಂದು ಬೈಟು ಕಾಫಿ ತರ ಒಂದು ಬೈಟು ನೋಡೋಣ. ಸೊ ಧೈರ್ಯವಾಗಿ ಶೋರೂಮಿಗೆ ಹೋಗಿ ಓಡಿಸಿ ನೋಡಿ. ಟ್ರಾಫಿಕ್ ಇರುತ್ತೆ, ಸಂಡೇ ಎಲ್ಲರಿಗೂ ಗಾಡಿ ಸಿಕ್ಕಲ್ಲ ತೊಗೊಂಡು ಓಡಾಡೋಕ್ಕೆ ಊರಿಡಿ. ಹೆವಿ ಟ್ರಾಫಿಕ್ ಇದ್ರೂ ಓಡಿಸಿ ನೋಡಿ, ಅಲ್ಲಿ ಗೊತ್ತಾಗದು ನಿಮಗೆ. ಆ ಕಂಡೀಷನಲ್ಲಿ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕಾದ್ರೆ ಅಶ್ಯೂರೆನ್ಸ್ ಓಪನ್ ರೋಡ್, ಚೆನ್ನಾಗಿರೋ ರೋಡಲ್ಲಿ ಇನ್ನೂ ಚೆನ್ನಾಗಿ ಗಾಡಿನ ಎಂಜಾಯ್ ಮಾಡ್ಬೋದು. ಹೌದು ಬಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಸ್ಗೆ ನೀವು ಮುಗ್ಸೋಕ್ಕಿಂತ ಮುಂಚೆ ನಮ್ದು ಇಂಗ್ಲಿಷ್ ಚಾನಲಲ್ಲೂ ಇದ್ರದ್ದು ರಿವ್ಯೂ ಬಂದಿದೆ. ಇದು ಬೇರೆದಿದು. ಬೇರೆ ಬೇರೆ ಆಯಿತು, ಮಾತುಕತೆ ಆಯಿತು. ನಮಸ್ಕಾರ.